ಎಲ್ರಿಗೂ ನಮಸ್ಕಾರ. ಇವತ್ತು 4th ಡೇ. ಸೊ ಇವತ್ತು ಲೇಯಿಂದ ಕಾರ್ಗಿಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲಿಂದ 230 ಕಿಲೋಮೀಟರ್ಸ್ ಏನೋ ಇದೆ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ. ಸೊ ಬೈಕ್ ತೊಗೊಂಡು ಕಾರ್ಗಿಲ್ ಕಡೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಿನ್ನೆ ಕಾರ್ದುಂಗ್ಲಾ ನೋಡ್ಕೊಂಡು ವಾಪಸ್ ಚೆಕ್ ಪೋಸ್ಟ್ ಹತ್ರ ಬಂದ್ವಲ್ಲ. ಸೊ ನಮ್ಮನ್ನ ಕಾರಲ್ಲೇ ವಾಪಸ್ ಡ್ರಾಪ್ ಮಾಡಿದ್ರು. ದೇವ್ರೆ ಏನು ಚಳಿ ಗೊತ್ತಾ, ಆ ವೆದರ್ಗೆ ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಂಡು ಹಾಗೆ ರಿಟರ್ನ್ ಆದ್ವಿ. ಸೊ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ರಿಟರ್ನ್ ಬರೋದು ರೆಕಾರ್ಡ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ ನಾವು. ಅಷ್ಟು ಕೋಲ್ಡ್ ಇತ್ತು. ನಮ್ಮ ಕೈ ಫಿಂಗರ್ಸ್ನ ಫೋಲ್ಡ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ನೆನ್ನೆ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಸೊ ವಿಂಟರಲ್ಲಿ ಕರ್ದುಂಗ್ಲಾ ಹೋಗೋದು ತುಂಬ ಕಷ್ಟ ಇದೆ. ಕರ್ದುಂಗ್ಲಾನೇ ಹಂಗಿದೆ, ಇನ್ನು ಉಮ್ಲಿಂಗ್ಲಾ ಎಲ್ಲ ಯಾವ ಥರ ಇರುತ್ತೋ ವೆದರು. ಮಾರ್ಕೆಟ್ ಇದೇ ಮಾರ್ಕೆಟ್. ನಾವು ಬಂದಿದ್ದು 4 ದಿನ ಆಯಿತು. ನಾವು ಸಂಡೇ ಬಂದಿದ್ದು. ಇವಾಗ ವೆಡ್ನೆಸ್ಡೇ. ಇವತ್ತೇ ನಾನು ಸ್ವಲ್ಪ ಜನ ನೋಡ್ತಾ ಇರೋದು. ಸ್ವಲ್ಪ ಜನ ಬಂದಿದ್ದಾರೆ ಇವಾಗ. ಸೊ ಲಾಸ್ಟ್ 3 ಡೇಸ್ ತುಂಬ ಖಾಲಿ ಇತ್ತು. ಟೂರಿಸ್ಟ್ಗಳು ಜಾಸ್ತಿ ಇರಲಿಲ್ಲ. ಸೊ ಲೋಕಲ್ಸ್ ಹತ್ರ ರೂಟ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಟ್ರಾವೆಲ್ ಮಾಡಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ರೂಟೆಲ್ಲ ಲೋಕಲ್ಸ್ ಹತ್ರನೇ ಕೇಳೋದು. ಯಾಕಂದರೆ ಏನಾದ್ರು ಶಾರ್ಟ್ಕಟ್ ಏನಾದ್ರು ಇತ್ತು ಅಂದರೆ ಹೇಳ್ತಾರೆ ಅವರು. ಏನು ವ್ಯೂ ಇದೆ ನೋಡಿ ಮೇಲೆ, ಸಾಕಾಗಿದೆ. ಸೊ ಅಂದರೆ ಹೋಗ್ತಾ ಪೆಟ್ರೋಲ್ ಕೂಡ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸ್ತಾ ಇದೀವಪ್ಪ ಇವಾಗ. ಗೊತ್ತಿಲ್ಲ ಆಮೇಲೆ ಪೆಟ್ರೋಲ್ ಬಂಕ್ ಸಿಗುತ್ತೋ ಇಲ್ವೋ. ಪೆಟ್ರೋಲ್ ಬಂಕ್ ಆ್ಯಕ್ಚುಲಿ ಸಿಗುತ್ತೆ, ಯಾಕಂದರೆ ಕಾರ್ಗಿಲ್ಗೆ ಹೋಗೋ ರೂಟ್ ಬಂದುಬಿಟ್ಟು ಸ್ವಲ್ಪ ಹೈವೇ ಥರನೇ ಇದೆ. ಬಟ್ ಆದರೂ ಸೇಫ್ಟಿಗೆ ಹಾಕ್ಸ್ಕೊಂಬೋಣ ಅಂತ. ಕಾರ್ಗಿಲ್ 240 ಇಲ್ಲಿಂದ 240 ಕಿಲೋಮೀಟ್ರ್ ಕಾರ್ಗಿಲ್ಲು. ನಾವು ಇನ್ನು ಹೋಗೋ ಅಷ್ಟೊತ್ತಿಗೆ ಒಂದು 5 ಅವರ್ ಬೇಕಾಗುತ್ತೆ. ಮುಂದೆ ವ್ಯೂ ನೋಡ್ತಾ ಇರಲ್ಲ ಹೆಂಗಿದೆ ಅಂತ. ಲೇ ಅಲ್ಲಿ ಎಲ್ಲೇ ನೀವು ನೋಡಿದ್ರು ಸುತ್ತಮುತ್ತ ಎಲ್ಲ ಬೆಟ್ಟಗಳೇ, ಒಳ್ಳೆ ಲ್ಯಾಂಡ್ಸ್ಕೇಪ್. ಇಲ್ಲೆಲ್ಲ ಮಿಲ್ಟ್ರಿ ಅವ್ರು ಇರ್ತಾರೆ. ತುಂಬ ಜನ ಮಿಲ್ಟ್ರಿ ಅವ್ರು ಇರ್ತಾರೆ. ಯಾವಾಗ್ಲೂ ನೀವು ಏನೇ ಹೆಲ್ಪ್ ಕೇಳಿದ್ರು ಇವ್ರ ಹತ್ರ ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಇಲ್ಲಿ, ಇನ್ ಕೇಸ್ ಡೈರೆಕ್ಷನ್ಸ್ ಗೊತ್ತಾಗಲಿಲ್ಲ ಅಥವಾ ಏನಾದ್ರು ಹೆಲ್ತ್ ಪ್ರಾಬ್ಲಮ್ಸ್ ಏನಾರು ಆಯಿತು ಅಂದರೆ ಮಿಲ್ಟ್ರಿ ಅವ್ರು ಯಾವಾಗಲೂ ಹೆಲ್ಪ್ ಮಾಡ್ತಾರೆ ನಿಮಗೆ. ಕಾರ್ಗಿಲ್ 208. ನಾವು ಆನ್ ದ ವೇ ಕಾರ್ಗಿಲ್ಗೆ ಹೋಗ್ತಾ ಇದ್ವಿ. ಆಗ ನೋಡಿ ಐಸ್ ಹಾಕಿ ಸ್ಟೇಡಿಯಂ ಕಾಣಿಸ್ತು ಇಲ್ಲಿ. ಸೊ ಲೇ ಅಲ್ಲಿ ವಿಂಟರ್ ಟೈಮಲ್ಲಿ ಈ ಥರ ಐಸ್ ಹಾಕಿ ಜಾಸ್ತಿ ಆಡ್ತಾರೆ ಇಲ್ಲಿನ ಜನ. ಹಿಂದೆ ವ್ಯೂ ನೋಡಿ ಹೆಂಗಿದೆ, ಬೆಟ್ಟಗಳು, ಅದ್ರ ಮುಂದೆ
ಸ್ಟೇಡಿಯಮ್ಮು. ಎಷ್ಟು ದೊಡ್ಡ ಸ್ಟೇಡಿಯಂ ಗೊತ್ತಾ, ತುಂಬ ಜನ ಮಕ್ಕಳು ಆಡ್ತಾ ಇದ್ದಾರೆ ಇಲ್ಲಿ. ಈ ಜಾಗ ಎಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್ ಆಗಿರುತ್ತೆ. ಸೊ ಇಲ್ಲಿ ಬಂದವಾಗ ಏನೇನು ಪ್ರಿಕಾಷನ್ಸ್ ಬೇಕೆಲ್ಲ ತೊಗೊಂಡೇ ಬರಬೇಕು. ಯಾಕಂದರೆ ಇವಾಗ ಎಷ್ಟು ತುಂಬ ಚಳಿ ಇದೆ, ಸ್ಕಿನ್ನೆಲ್ಲ ಎಷ್ಟು ಡ್ರೈ ಆಗ್ತಾ ಇದೆ ಅಂದರೆ, ನಿನ್ನೆ ಕರ್ದುಂಗ್ಲಾಯಿಂದ ವಾಪಸ್ ಬಂದವಾಗ ಆಲ್ಮೋಸ್ಟ್ ಒಂದು 7 o'clock ಆಗಿತ್ತು. ನಾವು ರೂಮ್ ಹತ್ರ ಬಂದವಾಗ 7:30 ಏನೋ ಆಗಿತ್ತು. ಹ್ಯಾಂಡ್ ಗ್ಲೌಸ್ ತೆಗೆದ್ರೆ ಕೈ ಮೇಲೆಲ್ಲ ಕಟ್ಸು, ಅಂದರೆ ಆ ಕೋಲ್ಡ್ಗೆ ನಾವು ಈ ಗ್ಲೌಸ್ ಹಾಕೋದು ತೆಗೆಯೋದು ಆ ಥರ ಮಾಡೋ ಟೈಮಲ್ಲಿ ಕೈಯಲ್ಲಿ ಕಟ್ಟಾಗಿದೆ. ಅಂದರೆ ಇನ್ನೆಷ್ಟು ಸೆನ್ಸಿಟಿವ್ ಆಗಿರುತ್ತೆ ಕೋಲ್ಡ್ ಟೈಮಲ್ಲಿ. ನೋಡಿ, ಕಾರ್ಗಿಲ್ಗೆ ಹೋಗೋ ರೂಟಲ್ಲಿ ಒಂದು ಗುರುದ್ವಾರ ಸಿಕ್ತು. ಗುರುದ್ವಾರ ಶ್ರೀ ಪಥರ್ ಸಾಹಿಬ್ ಇಂಡಿಯನ್ ಆರ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ ಗುರುದ್ವಾರ. ಆಹಾ, ನೋಡ್ರಿ ಕೋಲ್ಡ್ ಡೆಸರ್ಟ್ ಇದು. ಹೆಂಗಿದೆ ನೋಡಿ. ಲೇಯಿಂದ ಕಾರ್ಗಿಲ್ಗೆ ಹೋಗೋ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡಿ, ಇದೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೀನ್ರಿ ಹಂಗಿದೆ. ಇಲ್ಲಿ ನೀವು ಒಂದೊಂದು ರೋಡ್ ಕ್ರಾಸ್ ಮಾಡ್ತಿದ್ದಂಗೂ ನಿಲ್ಲಿಸಿ ಫೋಟೋ ತೊಗೊಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಬಟ್ ನಮಗೆ ಟೈಮ್ ಇಲ್ಲ, ಇವಾಗ ಆಲ್ರೆಡಿ ಲೇಟ್ ಆಗಿದೆ. 2:15 ಟೈಮ್. ಇವಾಗ ಕತ್ಲಾಗೋದ್ರೊಳಗೆ ಕಾರ್ಗಿಲ್ ಸೇರ್ಕೊಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತು. ಯಾವುದು ನಾನು ಆಗಲೇ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅದೇ ಮ್ಯಾಗ್ನೆಟಿಕ್ ಫಿಲ್ಲು. ನಾನು ಮಾತಾಡ್ಕೊಂಡು ಹಂಗೆ ಮುಂದೆ ಬಂದ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ ಮ್ಯಾಗ್ನೆಟಿಕ್ ಫಿಲ್ ಹೋಯ್ತು ಹಿಂದೆ ಅಂತ. ಅದಕ್ಕೆ ಯೂಟರ್ನ್ ಹಾಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿರಿ, ಇದು ಮ್ಯಾಗ್ನೆಟಿಕ್ ಹಿಲ್ ಇಲ್ಲಿ ಹಾಕಿದ್ದಾರೆ ನೋಡಿ. ಸೊ ಈಗ ನಾವು ಮ್ಯಾಗ್ನೆಟಿಕ್ ಹಿಲ್ ಹತ್ರ ಇದ್ದೀವಿ. ಸೊ ನೀವು ಇಲ್ಲಿ ಬೋರ್ಡ್ ನೋಡ್ತಿರ್ಬೋದು. ಸೊ ನೋಡಿ, ಸರೌಂಡಿಂಗ್ ಈ ಥರ ಇದೆ. ಸೊ ಇಲ್ಲಿನ ಈ ಜಾಗದ ಸ್ಪೆಷಾಲಿಟಿ ಏನಂದರೆ, ಇವಾಗ ನೋಡಿ ರೋಡು ಈ ಕಡೆ ಇನ್ಕ್ಲೈನ್ ಇದೆ, ಅಂದರೆ ರೋಡ್ ಮೇಲೆ ಹೋಗ್ತಾ ಇದೆ. ಓಕೆನಾ, ಇಲ್ಲೇನಾದ್ರು ನಾವು ವೆಹಿಕಲಲ್ಲಿ ಗೇರ್ ನ್ಯೂಟ್ರಲ್ ಹಾಕ್ಬಿಟ್ರೆ ಎಲ್ಲಿ ಇನ್ಕ್ಲೈನ್ ಇದೆ ಆ ಕಡೆ ವೆಹಿಕಲ್ನ ಪುಲ್ ಮಾಡುತ್ತೆ. ಅಂದರೆ ಡೌನ್ ಇರೋ ಕಡೆ ಬರೋಲ್ಲ ಗಾಡಿ. ಇವಾಗ ಯೂಶ್ವಲಿ ನಾವು ಕಾರ್ನ ನ್ಯೂಟ್ರಲಲ್ಲಿ ಹಾಕಿದ್ರೆ ಯಾವ ಕಡೆ ಡೌನ್ ಇದೆಯೋ ಅಲ್ಲಿ ಹಿಂದೆ ಕಾರ್ ಹಿಂದೆ ಹೋಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಮುಂದೆ ಹೋಗುತ್ತೆ. ಎಲ್ಲಿ ಡೌನ್ ಇದೆಯೋ ಅಲ್ಲಿ ಹೋಗಲ್ಲ, ಎಲ್ಲಿ ಅಪ್ ಇದೆ ಇನ್ಕ್ಲೈನ್ ಇದೆ ಆ ಕಡೆ ಮೂವ್ ಆಗುತ್ತೆ. ಸೊ ಅದೇ ಈ ಜಾಗದ ಸ್ಪೆಷಾಲಿಟಿ.
ಖಾಲಿ ಸುತ್ತಮುತ್ತ ಏನಿಲ್ಲ ಇಲ್ಲಿ. ನೋಡಿ ಇದೇ ಮ್ಯಾಗ್ನೆಟಿಕ್ ಹಿಲ್ಲು, ನಾನು ನ್ಯೂಟ್ರಲ್ಗೆ ಹಾಕ್ತಾಯಿದ್ದೀನಿ. हाँ थोड़ा सा ನೋಡಿ ಎಲ್ಲಿ ಸ್ಲೋಪ್ ಇದೆ ಆ ಕಡೆ ಎಳಿತಾ ಇದೆ ನನ್ನ ಗಾಡಿ. ಸ್ಲೋಪ್ ಇದೆ ಇಲ್ಲಿ, ಬೈಕ್ ನ್ಯೂಟ್ರಲ್ಗೆ ಹಾಕಿದ್ದೀನಿ, ಈ ಕಡೆ ಎಳ್ಕೊಂಡು ಹೋಗ್ತಾ ಇದೆ ನೋಡಿ. ನಾನು ಸ್ಟಾರ್ಟೇ ಮಾಡಿಲ್ಲ ಗಾಡಿನ ನೋಡಿ, ನ್ಯೂಟ್ರಲ್. ಎಷ್ಟು ದೂರ ತನಕ ಹೋಗುತ್ತೆ ಗೊತ್ತಿಲ್ಲ, ಬಟ್ ಹೋಗ್ತಾನೇ ಇದೆ. ಇಲ್ಲಿ ಯಾವುದೋ ಒಂದು ವಾಟರ್ ಸ್ಟ್ರೀಮ್ ಇದೆ, ತೋರಿಸ್ತೀನಿ ನೋಡಿ. ನೀರೆಲ್ಲ ಫ್ರೀಸ್ ಆಗಿಬಿಟ್ಟಿದೆ ಅಲ್ಲಿ. ಈಗ ಸಂಗಮ್ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ ನೋಡಿ ಹೆಂಗಿದೆ. ಎರಡು ನದಿ ಬಂದು ಸೇರೋ ಜಾಗ ಇದು, ಅದಕ್ಕೆ ಸಂಗಮ್ ಅಂತ ಹೆಸರು. ಈಗ NH1 ಹೋಗ್ತಾ ಇದ್ದೀನಿ ನಾನು. ನೋಡಿ ಲೇಟ್ ಟು ಕಾರ್ಗಿಲ್ ನ್ಯಾಷನಲ್ ಹೈವೇ 1 ಇದು. ಸೊ ಈ ಥರ ತುಂಬ ಮಾನೆಸ್ಟಿಗಳು ಸಿಗ್ತವೆ ಆನ್ ದ ವೇ ಹೋಗ್ತಾ ನೀವು. ಸೂಪರಾಗಿದೆ. ಆ್ಯಂಡ್ ಹೋಗೋ ರೂಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡ್ರಿ ಚಳಿಗೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದ್ದಾವೆ, ಗಿಡ ಮರಗಳು. ಏನೇ ಹೇಳಿ ಇಲ್ಲಿ ಎಷ್ಟೇ ಕೋಲ್ಡ್ ಇದ್ರೂ ಈ ಜಾಗದಲ್ಲಿ ಬೈಕ್ ಓಡಿಸೋ ಮಜಾನೇ ಬೇರೆ. ಸೊ ಈಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ವ್ಯೂ ನೋಡ್ರಿ ಇಲ್ಲಿಂದ. ಸಾಕಾಗಿದೆ ವ್ಯೂ. ಸೊ ಆವಾಗಲೇ ಸ್ವಲ್ಪ ದೂರ ಮೇಲೆ ಹತ್ಕೊಂಡು ಬಂದ್ವಿ. ಇವಾಗ ರೋಡು ಕೆಳಗಡೆ ಕಡೆ ಹೋಗ್ತಾ ಇದೆ. ಬೆಟ್ಟಗಳ ಮಧ್ಯೆ ಹೋಗ್ತಾ ಇದ್ದೀನಿ ಇವಾಗ. ಲೇಯಿಂದ ಕಾರ್ಗಿಲ್ಗೆ ಹೋಗೋ ರೋಡ್ ಹೆಂಗಿದೆ ಅಂದರೆ ಬೆಟ್ಟ ಹತ್ತೋದು ಇಳಿಯೋದು ಆ ಥರ ಇದೆ. ನೋಡಿ ಹೆಂಗಿದೆ, ಫುಲ್ ಕರ್ವ್ ರೋಡ್ಸು.
ನಿಧಾನಕ್ಕೆ ಸ್ಲೋ ಹೋಗ್ತಾ ಇದೀವಿ ಅವಾಗಿಂದ. ತುಂಬ ಗಾಳಿ, ತುಂಬ ಚಳಿ ಇದೆ. ಓಕೆ, ಸೊ ಇವಾಗ 4 ಗಂಟೆ. ಇಲ್ಲೊಂದು ಕಡೆ ನಿಲ್ಲಿಸಿದ್ದೀವಿ. ಕಾರ್ಗಿಲ್ ರೀಚ್ ಆಗೋ ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ ಅಂತ ನಾವು ಆನ್ ದ ವೇ ಎಲ್ಲಾದರೂ ಒಂದು ಕಡೆ ರೂಮ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ನೈಟ್ ಟೈಮು ಎಷ್ಟು ಕೋಲ್ಡ್ ಆಗುತ್ತಂದರೆ, ನಾನು ಹೇಳ್ದಂಗೆ ನಿನ್ನೆ ಕರ್ದುಂಗ್ಲಿಂದ ಬರಬೇಕಾದ್ರೆ ನಮ್ಮ ಬಾಡಿ ಎಲ್ಲ ಫ್ರೀಸ್ ಆಗೋಯ್ತು. ಹಂಗೋ ಹಿಂಗೋ ಕಷ್ಟಪಟ್ಟು ಬೈಕ್ ಓಡಿಸ್ಕೊಂಡು ಬಂದಿದ್ದಾಯಿತು ರೂಮ್ವರೆಗೂ. ಇಲ್ಲಿ ನೋಡಿ ನಾಯಿ ಮರಿಗಳು ಹೆಂಗಿದಾವೆ ಇಲ್ಲಿ. ಚಿಕ್ಕ ನಾಯಿ ಮರಿಗಳು. ಸೈಡಲ್ಲೆಲ್ಲ ಫುಲ್ ಫ್ರೀಸ್ ಆಗ್ತಿದೆ, ಮಧ್ಯದಲ್ಲಿ ಮಾತ್ರ ನೀರಿದೆ. ಎಷ್ಟೊತ್ತಾದ್ಮೇಲೆ ಬಿಸಿಲು ನೋಡ್ತಾ ಇದ್ದೀನಿ ನಾನು. ಈ ಮರುಭೂಮಿಲಿ ನೀರು ಸಿಕ್ದಂಗೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇದೆ ಬಾಡಿ ಎಲ್ಲ. ಹಾಂ ಹಾಂ ಹಾಂ. ಸೊ ಈಗ ನಾವು ಮಿಲ್ಟ್ರಿ ಏರಿಯಾ ಎಂಟ್ರ್ ಆಗ್ತಾ ಇದ್ದೀವಿ. ಈ ಸ್ಟ್ರೀಮ್ ನೋಡ್ರಿ ಹೆಂಗಿದೆ, ವಿಡಿಯೋಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದು ಸಖತ್ತಾಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಅದೆಲ್ಲ ಕಾಲ್ಸಿ ಅಂತ ಒಂದು ವಿಲೇಜ್ಗೆ ರೀಚ್ ಆಗಿದ್ದೀವಿ. ಟೈಮ್ 5 ಗಂಟೆ ಆಯಿತು. ಅದಕ್ಕೆ ಇಲ್ಲೆಲ್ಲರೂ ರೂಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ತುಂಬ ಚಳಿ ಇದೆ, ಆಗಲ್ಲ. ಕಾರ್ಗಿಲ್ ಇಲ್ಲಿಂದ 130 ಕಿಲೋಮೀಟ್ರ್ ಇದೆ. ಸೊ ಹೋಗೋಷ್ಟೊತ್ತಿಗೆ ತುಂಬ ಕತ್ಲಾಗ್ಬಿಡುತ್ತೆ. ಅದಕ್ಕೆ ಇಲ್ಲೇ ಸ್ಟೇ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ರೂಮ್ ಹುಡುಕ್ತಾ ಇದ್ದೀವಿ. ಇಲ್ಲೊಬ್ರು ಲೋಕಲ್ ಹೆಲ್ಪ್ ಮಾಡ್ತಾಯಿದ್ರು ನಮಗೆ ರೂಮ್ಗೆ. हाँ अंदर जाके पूछा हो क्या मिल जाएगा शायद इसके अंदर, नहीं तो फिर आगे देखते हैं। ಒಂದು ಚಿಕ್ಕ ರಿಮೋಟ್ ವಿಲೇಜ್ ಕಾಲ್ಸಿ ಅಂದ್ಬಿಟ್ಟು ಇಲ್ಲಿ ರೂಮ್ ಮಾಡಿದ್ದೀವಿ. ಯಾಕಂದರೆ ತುಂಬ ಕತ್ಲಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ ಅಂತ
ಇಲ್ಲಿ ರೂಮ್ ಮಾಡಿದ್ವಿ. ತುಂಬ ಚಿಕ್ಕ ಹಳ್ಳಿ ಇದು, ಬಟ್ ಹೋಟೆಲ್ಸ್ ಇದ್ದಾವೆ, ಒಂದಷ್ಟು ಜನನೂ ಇದ್ದರು ಇಲ್ಲಿ. ಸೊ ಇಲ್ಲಿ ಹಾಲ್ಟ್ ಮಾಡೋದೇ ಸೇಫ್ ಅನಿಸ್ತು ನಮಗೆ. ಸೊ ಎಲ್ಲ ಲೋಕಲ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಇವಾಗ ತಾನೇ ಇಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ವಾಪಸ್ ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಲೋಕಲಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಂಡಿರ್ತಾರೆ ರೋಡಲ್ಲಿ. ಇವಾಗ ತಾನೇ ನಾವು ಒಂದಷ್ಟು ಜನ ಸಿಕ್ಕಿದ್ರು, ನಮಗೆ ಕ್ಯಾಂಪ್ ಫೈರ್ ಹಾಕಿದ್ರು. ಸೊ ನಾವು ಹೋಗಿದ ತಕ್ಷಣ ಟೂರಿಸ್ಟಾ ಅಂತ ಕೇಳಿದ್ರು, ಹೌದು ಅಂದ್ವಿ. ಸೊ ಅವ್ರು ಕೂತಿದ್ದ ಚೇರ್ನ ಬಿಟ್ಕೊಟ್ರು, ಕೂತ್ಕೊಳ್ಳಿ ಬನ್ನಿ ಒಂದು ಸ್ವಲ್ಪ ಹೊತ್ತು ಕ್ಯಾಂಪ್ ಫೈರ್ ಹತ್ರ ಅಂದ್ಬಿಟ್ಟು. ಸೊ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಜನ ಇಲ್ಲಿ. ಸೊ ಖುಷಿ ಆಯಿತು. ಇವತ್ತಿಲ್ಲಿ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ಕಾರ್ಗಿಲ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಇಲ್ಲಿಂದ ಕಾರ್ಗಿಲ್ 130 ಕಿಲೋಮೀಟರ್ಸ್ ಇದೆ. ಆನ್ ದ ವೇ ಹೋಗ್ತಾ ಒಂದು ಮಾನಸ್ಟ್ರಿ ಬೇರೆ ಇದೆ ಅಂತ ಹೇಳಿದ್ರು, ತುಂಬ ಚೆನ್ನಾಗಿದೆಯಂತೆ ಮಾನಸ್ಟ್ರಿ ಅದು. ಆದರೆ ಅದನ್ನು ನೋಡ್ಕೊಂಡು ಹೋಗ್ತೀವಿ. ಈ ಥರ ಹೋಟೆಲ್ಸ್ ಎಲ್ಲ ಇದ್ದಾವೆ. ಸೊ ಊಟಕ್ಕೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸೊ ಈಗ ಜಸ್ಟ್ ಊಟ ಮಾಡ್ಕೊಂಬಂದ್ವಿ. ಇಲ್ಲೇ ರೂಮ್ ಮಾಡಿರೋದು ನಾವು. ಹಿಡನ್ ವ್ಯಾಲಿ ಗೆಸ್ಟ್ ಹೌಸ್, ಕಾಳ್ಸಿ ಬಂದು ಈ ಹಳ್ಳಿ ಹೆಸರು. ಒಂಥರ ರಿಮೋಟ್ ಜಾಗದಲ್ಲಿರೋದು, ಸುತ್ತಮುತ್ತ ಏನಿಲ್ಲ, ಮಧ್ಯದಲ್ಲಿ ಹಳ್ಳಿ ಇದೆ. ಒಂದು 30-40 ಮನೆಗಳೇನೋ ಇದ್ದಾವೆ. ಹೋಟೆಲ್ಗಳಿದ್ವು ಜಾಸ್ತಿ. ಮತ್ತು ಇಲ್ಲಿ ಗ್ರಾಸರೀಸ್ಗೆಲ್ಲ ಏನೇನು ಬೇಕೋ ಶಾಪ್ಸ್ ಎಲ್ಲ ಇದೆ. ಒಂದೆರಡು ಮೆಡಿಕಲ್ ಶಾಪ್ ಕೂಡ ನೋಡಿದೆ ನಾನು. ಸೊ ತುಂಬ ಲೇಟಾಗಿರೋದ್ರಿಂದ, ಕತ್ಲಾಗಿರೋದ್ರಿಂದ ಇಲ್ಲಿ ಉಳ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದು ನಾವು. ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ನೋಡಿ ಅದೇ ನಮ್ಮ ರೂಮು. ಇಲ್ಲಿ ಸುತ್ತಮುತ್ತ ರೂಮ್ಗಳು ಸಿಗೋದು ಕಷ್ಟ ಅಂತ ಹೇಳಿದ್ರೆ, वैसे फीलिंग वगैरह के बारे में लेकिन इधर रूम क्या ही करना है।